ನಾನಿವತ್ತು ಹೋಗ್ತಿರೋದು ನಮ್ಮ ಕೊಪ್ಪ ಹತ್ರ ಇರೋ ಹರಿಹರಪುರ ಮಠಕ್ಕೆ. ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಹೇಗಿದೆ ಅನ್ನೋದು ನನಗೂ ಗೊತ್ತಿಲ್ಲ, ಹೋಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆಲ್ಮೋಸ್ಟ್ ಯಾರು ಈ ಹರಿಹರಪುರ ಮಠವನ್ನು ನೋಡಿದ್ದೀರೋ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಬಸ್ ಹತ್ಕೊಂಡು ಸೀದಾ ಬಂದಿದೆ ನಮ್ಮ ಹರಿಹರಪುರ ಮಠಕ್ಕೆ. ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಂ ದೇವಸ್ಥಾನ. ಒಳಗಡೆಯಿಂದ ಸೀದಾ ಬಂದರೆ ನಮ್ಮ ಆಂಜನೇಯ ವಿಗ್ರಹ ಒಂದು ಸಿಗುತ್ತೆ. ಎಂಟ್ರೆನ್ಸಲ್ಲಿ ಹೀಗೆ ಹೋಗ್ಬೇಕು, ಅಲ್ಲಿಂದ ಒಳಗಡೆ ಬಂದು ಇಲ್ಲಿ ಮತ್ತೆ ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸ್. ಸೀದಾ ಹಾಗೆ ಬಂದರೆ ಇಲ್ಲೊಂದು ತೀರ್ಥ ಸ್ನಾನದ ಸ್ಥಳ ಒಂದು ಸಿಗುತ್ತೆ ನೋಡಿ. ಇದೇ ನಮ್ಮ ಹರಿಹರಪುರದಲ್ಲಿರೋ ದೇವಸ್ಥಾನ. ಹೊರಗಡೆಯಿಂದನೇ ಇಷ್ಟು ಸಖತ್ತಾಗಿ ಕಾಣ್ತಾ ಇದೆ, ಇನ್ನು ಒಳಗಡೆ ಮಾತ್ರ ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ. ನೀವೊಂದ್ಸಲ ಬಂದು ನೋಡ್ಕೊಂಡೇ ಹೋಗಿ. ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಹಾಗಾಗಿ ಹೊರಗಡೆಯಿಂದ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡಿದ್ದು. ಹಾಗೆ ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿ ಲಕ್ಷ್ಮೀನಾರಾಯಣ ದೇವಸ್ಥಾನ ಒಂದು ಸಿಗುತ್ತೆ. ಅಗಸ್ತ್ಯ ಮಂಟಪ ಅಂತ, ಕಾಮಧೇನು ಅಂತ. ಸೊ ಇದ್ರ ಮಧ್ಯದಿಂದ ಗೋಪುರ ನೋಡಿದ್ರೆ ನಾವು ಇಷ್ಟಪಟ್ಟಿದ್ದಾಗುತ್ತೆ, ಒಳ್ಳೇದಾಗುತ್ತೆ. ಸೊ ಇಲ್ಲಿಂದ ಗೋಪುರನ ನೋಡ್ಬೇಕಂತೆ. ಯಾರಾದರೂ ಇಲ್ಲಿ ಟೆಂಪಲ್ ಬಂದರೆ ಇದನ್ನು ಮಿಸ್ ಮಾಡಬೇಡಿ, ಇವೆಲ್ಲ ನೋಡಿಕೊಂಡು ಹೋಗಿ. ಹಾಗೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ಥರ ಒಂದು ಪ್ಲೇಸ್ ಸಿಗುತ್ತೆ ನೋಡಿ, ನೋಡೋಕ್ಕೆ ಸೂಪರಾಗಿ ಕಾಣುತ್ತೆ ಮಾತ್ರ. ಹಾಗೆ ಸೀದಾ ಬಂದರೆ ಗಣೇಶ ಪ್ರಪಂಚಕ್ಕೆ ದಾರಿ ಅನ್ನೋದೊಂದಿತ್ತು. ಸೀದಾ ಬಂದು ನಮ್ಮ ಗಣಪಂಗೊಂದು ನಮಸ್ಕಾರ ಮಾಡಿಕೊಂಡು ಹಾಗೆ ಇದೆಲ್ಲ ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ. ಇಲ್ಲಿ ಆ್ಯಕ್ಚುಲಿ ವೀಡಿಯೋ ಮಾಡೋ ಹಾಗಿಲ್ಲ, ಬಟ್ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಅಷ್ಟೇ. ಇಲ್ಲಿನ ವಿಶೇಷ ಏನು ಅಂದರೆ ಯಾರಿಗಾದರೂ ಗಣೇಶ ವಿಗ್ರಹವನ್ನು ಕೊಡಬೇಕು ಅಂತ ಇದ್ದರೆ ಕೊಡ್ಬೋದು. ಇಲ್ಲಿ ಸಾಕಷ್ಟು ವಿಗ್ರಹಗಳು ನೋಡ್ತಾ ಇದ್ದೀರಾ, ತುಂಬ ವೆರೈಟಿ ವಿಗ್ರಹಗಳೆಲ್ಲ ತುಂಬ ಇದ್ದಾವೆ. ಇನ್ನೂ ಬರೋಕ್ಕೆ ತುಂಬ ಇದ್ದಾವಂತೆ, ಇನ್ನೂ ಒಂದು 2-3 ಸಾವಿರ ವಿಗ್ರಹಗಳು ಬರೋಕ್ಕೆ ಇನ್ನೂ ಇದೆ ಅಂತೆ. ಆದರೆ ಇಲ್ಲಿ ಮುಟ್ಟಕ್ಕೆ ಮಾತ್ರ ಹೋಗಬೇಡಿ. ಸೊ ಇದು ಮುಟ್ಟದೆ ಹಾಗೆ ನೋಡಿಕೊಂಡು ಬನ್ನಿ. ಇಲ್ಲೆಲ್ಲ ವೀಡಿಯೋ ಮಾಡಿಕೊಂಡು ಸೀದಾ ಅಲ್ಲಿಂದ ನಾವು ಪ್ರಸಾದಕ್ಕೆ ಹೊರಟ್ವಿ. ಪ್ರಸಾದಕ್ಕೆ ಹೋಗೋ ದಾರಿ ಇದೆ ನೋಡಿ, ಈ ಕಡೆಯಿಂದ ಹೋಗಿ ಪ್ರಸಾದ. ಹರಿಹರಪುರ ಮಠ ಮಾತ್ರ ನೋಡೋಕ್ಕೆ ಸಖತ್ತಾಗಿದೆ, ಬಟ್ ಒಳಗಡೆ ದೇವ್ರನ್ನ ನೋಡೋ ಟೈಮಲ್ಲಿ ವಿಡಿಯೋ ಆ್ಯಂಡ್ ಫೋಟೋ ತೆಗಿಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಅದೊಂದು ವಿಡಿಯೋ ಮಾಡಿಲ್ಲ. ಬಟ್ ಆದರೂ ಸೀರಿಯಸ್ಲಿ ಗೈಸ್ ಸಖತ್ತಾಗಿದೆ ಮಾತ್ರ. ನೀವು ಒಂದ್ಸಲ ಬಂದು ಇಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ಕೊಪ್ಪದಲ್ಲಿದ್ದವರು ಆ್ಯಂಡ್ ಇಲ್ಲಿ ಸುತ್ತಮುತ್ತ ಇದ್ದವರಿಗೆ ಈ ಟೆಂಪಲ್ಲು ಗೊತ್ತಿರುತ್ತೆ, ಅವ್ರು ನೋಡಿರ್ತಾರೆ. ಬಟ್ ನಮ್ಮ ತೀರ್ಥಹಳ್ಳಿ ಆ ಕಡೆ ಔಟ್ ಸೈಡಿಂದ ಈ ಟೆಂಪಲ್ಸ್ ಯಾರಿಗೂ ಗೊತ್ತಿಲ್ಲ. ಸೊ ಒಂದ್ಸಲ ಎಲ್ಲ ವಿಸಿಟ್ ಮಾಡಿ ಹೋಗಿ. ಸೀರಿಯಸ್ಲಿ ನೀವೇ ನೋಡಿಬಿಟ್ಟು ನೀವೇ ಹೇಳಿ ಹೇಗಿದೆ ಅಂತ. ಇಷ್ಟು ಮಾಡಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಶೇರ್ ಮಾಡಿ.